ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ಮಾಡಿದ ವಿಡಿಯೋ ಪ್ರಕಾರ, ಮೊನ್ನೆ ಮಾಡಿದ ವಿಡಿಯೋ ಪ್ರಕಾರ SSP ಅಪ್ಡೇಟ್ಸ್ ಬಗ್ಗೆ ನಾನು ಹೇಳಿದ್ದೆ. ಹಲವಾರು ಜನಕ್ಕೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇದೆ ಬ್ಯಾಂಕ್ ಅಕೌಂಟ್ಗೆ. ಇವತ್ತು ಸೋಮವಾರ ಕೂಡ ಕ್ರೆಡಿಟ್ ಆಗಿದೆ. ಬಟ್ ಅಮೌಂಟು ಕೇಳ್ತಾ ಇದ್ದಾರೆ, ಸೋಮವಾರ ಕೂಡ ಕ್ರೆಡಿಟ್ ಆಗಿದೆ. ಇವಾಗಲೇ ಮೆಸೇಜ್ ಕೂಡ ಮಾಡಿದ್ದಾರೆ ವಾಟ್ಸಪ್ನಲ್ಲಿ. ಅಮೌಂಟ್ ಕೂಡ ಸೋಮವಾರ ಕ್ರೆಡಿಟ್ ಆಗಿದೆ. ಬಟ್ ಶನಿವಾರ ಏನಿತ್ತಲ್ಲ ಪೇಮೆಂಟ್ದು, ಹಲವಾರು ಜನಕ್ಕೆ ಶನಿವಾರ ಬಂದಿತ್ತು. ಬಟ್ ಶನಿವಾರ ಏನಿದೆ ಅಲ್ಲ, ಕೆಲವೊಬ್ಬರಿಗೆ ಬರೀ ಮೆಸೇಜ್ ಹೋಗಿದೆ. ಬಟ್ ಅಕೌಂಟ್ಗೆ ಅಮೌಂಟ್ ಏನಿದೆ ಅದು ರೀಚ್ ಆಗಿದ್ದಿಲ್ಲ. ಅದು ಕೂಡ ಅಮೌಂಟ್ ಏನಿದೆ ನಿಮ್ಮ ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ಗೆ ರೀಚ್ ಆಗಿದೆ 100%. ಇವತ್ತು ಸೋಮವಾರನೇ ನಮ್ಮ ಫ್ರೆಂಡ್ಸು ಕೂಡ ಅಮೌಂಟ್ ಏನಿತ್ತು ಬ್ಯಾಂಕ್ ಅಕೌಂಟ್ಗೆ ಬಂದಿರಲಿಲ್ಲ. ಬಟ್ ಮೆಸೇಜ್ ಬಂದಿತ್ತು, ಅದು ವೇಟ್ ಮಾಡಿ ಅಂತ ಹೇಳಿದ್ದೆ. ಅವರು ವೇಟ್ ಮಾಡಿದರು. ಇವತ್ತು ಸೋಮವಾರನೇ ಬಂದಿದೆ. ಬೆಳಗ್ಗೆ 12 ಗಂಟೆಗೆ ಅಮೌಂಟ್ ಏನಿದೆ ಅವ್ರ ಅಕೌಂಟ್ಗೆ ಹೋಗಿದೆ. ನಾನು ಇವತ್ತು ವಿಡಿಯೋ ಮಾಡೋ ಪ್ರಕಾರ ಮೊನ್ನೆ ನಾನು ಪೇಮೆಂಟ್ ಪ್ರೂಫನ್ನು ತೋರಿಸಿದ್ದೆ. ಬಟ್ ಅದು ಬರೀ ಖಾಲಿ ಮೆಸೇಜನ್ನು ತೋರಿಸಿದ್ದೆ. ಬಟ್ ಹಲವಾರು ಜನ ಫೇಕ್ ಇದೆ, ಬಟ್ ನೀನು ಈ ರೀತಿ ಯಾಕೆ ವಿಡಿಯೋ ಮಾಡಿದೆ, ಫೇಕ್ ಇಟ್ಕೊಂಡು ವಿಡಿಯೋ ಮಾಡಿದೆ ಅಂತೇಳಿ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಗ್ರೂಪಲ್ಲಿ ಏನಿದೆ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು. ಚಾಟ್ನ ನಾನು ತೋರಿಸ್ತೀನಿ, ಬಟ್ ನಂಬರ್ನ ಹೈಡ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಯಾರ್ದು ಕೂಡ ಬಿಚ್ಚಿಡೋ PDF ಸೆಂಡ್ ಮಾಡಿ ಬ್ರೋ ಅಂತ ಕಳಿಸಿದೆ ಬ್ರೋ. ಸರ್ವರ್ ಎಲ್ಲ ಅಲ್ಲೊಂದು ಏನೋ ಡಿಲೀಟ್ ಮಾಡಿದ್ದಾರೆ, ಅವ್ರು ಏನೋ ಇದು ಮಾಡಿದರು. ಪ್ರೂಫ್ ಇಲ್ಲದೆ ವೀಡಿಯೋ ಮಾಡಿದ್ದ ಹಾಗಾದರೆ ಅಂತೇಳಿ ಕೇಳಿದ್ದಾರೆ. ನನಗೆ ಇವಾಗ ಒಬ್ಬರು ಯೂಟ್ಯೂಬಿಂದ ಕೇಳಿದ್ದಾರೆ, ಪ್ರೂಫ್ ಇಲ್ಲದೆ ವೀಡಿಯೋ ಮಾಡಿದ್ದಾರೆ ಅಂತೇಳಿ. ಬ್ರೋ, ಅದು ಪ್ರೂಫ್ ಇಲ್ಲದೆ ವೀಡಿಯೋ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ರೂಫ್ ಇಟ್ಕೊಂಡೇ ಮಾಡಬೇಕು. ನಾನು ಕೂಡ ಅದೊಂದು ಖಾಲಿ ಮೆಸೇಜ್ದು ಪ್ರೂಫ್ ತೋರಿಸಿದ್ದೀನಿ. ಬಟ್ ಅದು ಏನಿದೆ SSP ಪೋರ್ಟಲ್ನಲ್ಲಿ ಅದು ಏನು ಪ್ರೂಫ್ ಅಪ್ಡೇಟ್ ಆಗಿರಲಿಲ್ಲ. SSP ಪೋರ್ಟಲ್ನಲ್ಲಿ ಅಮೌಂಟ್ ಏನು ನಮ್ಮ ಅಕೌಂಟ್ಗೆ ಬಂದಿರುತ್ತೆ ಅದು ಅಪ್ಡೇಟ್ ಆಗಿರಲಿಲ್ಲ. ಇವಾಗ ಅಪ್ಡೇಟ್ ಆಗಿತ್ತು, ಮೊನ್ನೆ ಅಪ್ಡೇಟ್ ಆಗಿತ್ತು. ಬಟ್ ಸರ್ವರ್ ಇರಲಿಲ್ಲ ನಾನು ಚೆಕ್ ಮಾಡಬೇಕಾದ್ರೆ. ಬಟ್ ನಾನು ಅದೊಂದು PDF ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಲಿಲ್ಲ. ಇವತ್ತಿನ ವೀಡಿಯೋನಲ್ಲಿ ನಾನು ಪ್ರೂಫ್ ಸಮೇತ ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ನಾನು ಪ್ರೂಫ್ ಇರಲಾರ್ದೆ ಯಾವುದೇ ವೀಡಿಯೋ ಮಾಡೋದಿಲ್ಲ. ಬಟ್ ಕೆಲವೊಂದು ಟೈಮ್ ತೋರಿಸ್ಬೇಕಾಗುತ್ತೆ, ಕೆಲವೊಂದು ಟೈಮ್ ಇನ್ನೂ ತೋರಿಸದೇ ಇರ್ತಕ್ಕಂಥದ್ದು ಒಳ್ಳೆಯದು. ಯಾಕಂದರೆ ಹಲವಾರು ಟೈಮಲ್ಲಿ ನಾನು ಪ್ರೂಫ್ ಕೂಡ ತೋರ್ಸೋಕ್ಕಾಗಲ್ಲ. 100% ರಿಯಲೇ ಹೇಳ್ತೀನಿ ನಾನು. ಇವಾಗ ಲಾಗಿನ್ ಮಾಡಿ ನಾನು ಬೇಕಿದ್ರೆ ಇವತ್ತು ಕೂಡ ಪ್ರೂಫ್ ತೋರಿಸ್ತೀನಿ. SSP ಐಡಿಲಿ ಲಾಗಿನ್ ಆಗಿ. ಇವಾಗ ಅದೇನು ಮತ್ತೆ ಎಡಿಟ್ ಮಾಡಿದ್ದೀರಾ ಅಂತ ಅನ್ಬಾರ್ದು. ಬಟ್ ಇವಾಗ ಡೌನ್ಲೋಡ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದೇನು PDF ಇದೆ ಅದು ಡೌನ್ಲೋಡ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಅದು ಪ್ರೂಫ್, ಯಾಕಂದರೆ ಇದರಲ್ಲಿ ಸರ್ವರ್ ಇಲ್ಲ ಅಂತ ಅಂದರೆ ಅದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನಾನು ಇವಾಗ ಲಾಗಿನ್ ಮಾಡ್ತಾಯಿದ್ದೀನಿ, ಲಾಗಿನ್ ಆಗ್ತಾಯಿದೆ. ನಾನು ಇವಾಗ ಲಾಗಿನ್ ಮಾಡ್ಕೊಳ್ತೀನಿ ನನ್ನ ಐಡಿನ. ನಮ್ಮ ಫ್ರೆಂಡ್ಸ್ ಸರ್ವರ್ ಯಾಕೋ ಎರರ್ ಅಂತ ಬಂತು, ನೋಡೋಣ ಇದು ಲಾಗಿನ್ ಆದರೂ ಆಗುತ್ತಿಲ್ಲೋ. ಈ ರೀತಿ ಬಂತು. ಮತ್ತು ನಾನು ಇವಾಗ ಲಾಗಿನ್ ಆಗ್ತೀನಿ. ಎಲ್ಲಿದೆ ಅದು ನಂಬರ್? ನನ್ನ ಫ್ರೆಂಡ್ದು ಅಮೌಂಟ್ ಇದು ಬಂದಿದ್ದು, ಮತ್ತು ಬೇರೆ ಯಾವುದು ಯೂಟ್ಯೂಬರ್ದಲ್ಲ. ಇವಾಗ ಲಾಗಿನ್ ಆಗ್ತೀನಿ ನಾನು. ಸರ್ವರ್ ಎರರು, ಇದು ಏನು ಸರ್ವರ್ ಎರರೇ ಬರ್ತಾಯಿದೆ. ಬ್ಯಾಕ್ ಕೊಟ್ಟರು ಹೋಗ್ತಾಯಿಲ್ಲ. ವೇಟ್ ಮಾಡಿ, ನಾನು ಪ್ರೂಫ್ ಸಮೇತನೇ ತೋರಿಸ್ತೀನಿ ನಿಮಗೆ. ಪದೇ ಫೇಕ್ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಸಬ್ಸ್ಕ್ರೈಬರ್ಗೆ ತೊಂದರೆ ಮಾಡೋಕ್ಕೆ ಹೋಗಬೇಡಿ. ಕೆಲವೊಬ್ರು ಇರ್ತೀರ ಒಳಗಡೆ, ಅಂಥವ್ರನ್ನ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಸಬ್ಸ್ಕ್ರೈಬರ್ಸ್ಗೆ ಯಾರಿಗೂ ತೊಂದರೆ ಆಗೋ ರೀತಿ ನಾನು ನಡ್ಕೊಳ್ಳಲ್ಲ. ನಮ್ಮ ಫ್ರೆಂಡ್ಸ್ದು ಲಾಗಿನ್ ಮಾಡಿದ್ದೀನಿ. ಇವಾಗ ಸ್ಟೂಡೆಂಟ್ ಇಯರ್ ವೈಸ್ ಸ್ಟೂಡೆಂಟ್ನ ಅಪ್ಲೈ ಕೊಟ್ಟಿದ್ದೀನಿ. ಪ್ರೂಫ್ ನೋಡಿ ಬ್ರೋ, ವೀಡಿಯೋ ನೋಡ್ತಾಯಿದ್ರೆ ಪ್ರೂಫ್ನ ನೋಡಿ. ನಾನು ಇದರಲ್ಲೇ ತೋರಿಸ್ತಾಯಿದ್ದೀನಿ ಪ್ರೂಫು. ಸರ್ವರ್ ಇಲ್ಲ, ಪೂರ್ತಿ ಡೌನು. ಯಾಕಂದರೆ ಬೆಳಗ್ಗೆ ನೋಡಬೇಕು, ನೈಟ್ ಕೂಡ ಬರೋದಿಲ್ಲ ಕೆಲವೊಂದು ಟೈಮು. ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆ, ಬೆಳಗ್ಗೆ 9 ಗಂಟೆವರೆಗೂ ಸರ್ವರ್ ಏನಿರುತ್ತೆ ಅದು ಇರುತ್ತೆ. ನಾನು ಇವತ್ತು ಬೆಳಗ್ಗೆನೇ ಡೌನ್ಲೋಡ್ ಮಾಡಿರೋದು ಅದು PDF ಕೂಡ. ಇದು ಬರ್ತಾಯಿಲ್ಲ ಸರ್ವರು. ಇವಾಗ ನಾನು ಡೈರೆಕ್ಟ್ PDFಗೆ ಕರ್ಕೊಂಡು ಹೋಗ್ತೀನಿ. ನಾನು ಫೈಲ್ನಲ್ಲಿ ಯಾವುದೇ ರೀತಿ ಹೈಡ್ ಕೂಡ ಮಾಡಿಲ್ಲ. ಬಟ್ ಅದು ಏನಿದೆ ಸ್ಟೂಡೆಂಟ್ ID ಅದೊಂದು ಹೈಡ್ ಮಾಡಿ ಇಟ್ಟಿರ್ತೀನಿ ನಾನು. ಡಾಕ್ಯುಮೆಂಟ್ಸ್ನಲ್ಲಿ ಹೋದರೆ ಇವಾಗ ಇದೆ ಏನೋ ಚೆಕ್ ಮಾಡೋಣ. ಇದೇ ಇದ್ದಿರ್ಬೋದು ಆಲ್ಮೋಸ್ಟು. ನೋಡಿ, ಇದು ಎಡಿಟ್ ಕೂಡ ಮಾಡಿಲ್ಲ. ನೋಡಿ, ರಿಯಲಾ ಫೇಕಾ ಅಂತ ಎಡಿಟ್ ಕೂಡ ಮಾಡಿಲ್ಲ. ವಿಜಯಪುರ ಡಿಸ್ಟಿಕ್ ಇದೆ. ಡಿಸ್ಟಿಕ್ ನೋಡ್ಬೋದು. ತಾಲೂಕು ಸಿಂದಗಿ ಇದೆ. ನೋಡ್ಕೊಳ್ಳಿ, ಕಾಲೇಜ್ ನೇಮ್ ಕೂಡ ನಾನು ಹೈಡ್ ಮಾಡಿಲ್ಲ. ಅದು ಒಂದು ID ಅಷ್ಟೇ ಹೈಡ್ ಮಾಡಿಟ್ಟಿದ್ದೀನಿ. ಇಲ್ಲಿ ಅವರಿಗೆ ಪೇಮೆಂಟ್ ಏನಿದೆ ಅದು 2 ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಬಟ್ ಅದು ಇನ್ನೂ 15,000 ಅವೇಟೆಡ್ ಅಂತ ತೋರಿಸ್ತಾ ಇದೆ. ಗೊತ್ತಿಲ್ಲ ಅದು, ಬಟ್ ಅಪ್ಡೇಟ್ ಆಗಿಲ್ಲ. ಇದರಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಹಲವಾರು ಜನ ಫೇಕೆ ಅಂತ ತಿಳ್ಕೊಂಡ್ರೆ. ಬಟ್ ಅದು SSP ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗಬೇಕಾದ್ರೆ 1 ವೀಕ್ ಆದರೂ ಬೇಕಾಗುತ್ತೆ. ಇವಾಗ 4 ದಿನ ಆಯಿತು ಇವ್ರ ಅಮೌಂಟ್ ಏನಿದೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗಿ. 15 ಅಂದರೆ 16, 17, 18, 15, 16, 17, 18, 4 ದಿನ ಆಯಿತು. ಇವಾಗ 15 ತಾರೀಕು ಹಿಡಿದು ಬೆಳಗ್ಗೆನೇ ಬಂದಿದೆ. ನೋಡಿ, ಫೀಸ್ ಸಕ್ಸಸ್ಸು. ಬ್ಯಾಂಕ್ ನೇಮ್ ಕೂಡ ಅಲ್ಲೇನು ಇದೆ 00 ಏನೋ ತೋರಿಸ್ತಿದೆ. ಬ್ಯಾಂಕ್ ಅಕೌಂಟ್ ನಂಬರು, VTR ನಂಬರು ಸಕ್ಸಸ್ ಆಗಿದೆ. ಪೇಮೆಂಟ್ನ ಪ್ರೂಫ್ನ ತೋರಿಸಿ, ಪೇಮೆಂಟ್ ಪ್ರೂಫ್ ಇರಲಾರ್ದೆ ವೀಡಿಯೋ ಮಾಡ್ದೆ ಅಂತ ಕೇಳಿದ್ದೀರ ಬ್ರೋ. ನೋಡ್ಕೊಳ್ಳಿ ನೀವೇ. ನಾನು ಕೆಲವೊಬ್ಬರಿಗೆ ಅಂತೀನಿ ಅಷ್ಟೇ, ನಾನು ಎಲ್ಲ ಜನಕ್ಕೆ ಅನ್ನೋದಿಲ್ಲ. ಕೆಲವೊಬ್ಬರಿಗೆ ಅಷ್ಟೇ ನಾನು ಹೇಳೋದು. ಇನ್ನೂ ಯಾರ್ಯಾರು ಪೇಮೆಂಟ್ ಬಂದಿಲ್ಲ 100% ಬರುತ್ತೆ ಪೇಮೆಂಟು. ಇವತ್ತು ಸೋಮವಾರ, ಇವತ್ತು ಕೂಡ ಬಂದಿದೆ. ಹಲವಾರು ಜನಕ್ಕೆ ಪೇಮೆಂಟ್ ಯಾರ್ದು ಪೆಂಡಿಂಗ್ನಲ್ಲಿತ್ತು. ಬಟ್ ಅದು ಮೆಸೇಜ್ ಕೂಡ ಬಂದಿತ್ತು. ಬಟ್ ಅವ್ರಿಗೆ ಅಕೌಂಟಿಗೆ ರೀಚ್ ಆಗಿದ್ದಿಲ್ಲ. ಅವ್ರಿಗೆ ಪೇಮೆಂಟ್ ಕೂಡ ಬಂದಿದೆ 100% ಅನ್ಕೋತೀನಿ. ಬಂದಿಲ್ಲಪ್ಪ ಅಂತಂದರೆ ಕಮೆಂಟ್ ಹಾಕಿ, ನಾನು ಮತ್ತೆ ಒಂದು ವೀಡಿಯೋನ ಮಾಡ್ತೀನಿ. ಬರುತ್ತೆ 100% ವೀಡಿಯೋ ಮಾಡೋಕ್ಕೇನಿಲ್ಲ, ಬರುತ್ತೆ. ವೇಟ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ವಿಜಯನಗರ ಡಿಸ್ಟಿಕ್ಕು ಮತ್ತು ಶಿವಮೊಗ್ಗ
ಮತ್ತು ಇನ್ನು ಬೆಳಗಾವಿ ಡಿಸ್ಟಿಕ್ ಅವರು ಕೂಡ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅವರೇ ಅದು ಇದು ಪೇಮೆಂಟ್ ಇಲ್ಲದೆ ವಿಡಿಯೋ ಮಾಡಿದ್ದೀರಾ ಅಂತೇಳಿ ಅವರೇ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದು. ಬರುತ್ತೆ ಬ್ರೋ, ಬೆಳಗಾವಿ ಡಿಸ್ಟಿಕ್ಕು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಕರ್ನಾಟಕ ಬೌಂಡ್ರಿ ಅಲ್ವಾ, ಲೇಟ್ ಆಗುತ್ತೆ. ಆ ಕಡೆ ಉಡುಪಿ ಮತ್ತು ಅದೆಲ್ಲ ಬರುತ್ತೆ ಅಮೌಂಟು, ಸ್ವಲ್ಪ ಇನ್ನೂ 15ರಿಂದ 20 ದಿನ ಆದರೂ ಹೋಗ್ಬೋದು. ಬಟ್ ಇವಾಗ ಎಲೆಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. 100% ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಅಮೌಂಟ್ನ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಎಲೆಕ್ಷನ್ ಮೂಮೆಂಟಲ್ಲಿ ಕ್ರೆಡಿಟ್ ಮಾಡಲ್ಲ ಅಂತಲ್ಲ, ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನಿಮ್ಮ ಅಮೌಂಟ್ ಏನಿದೆ ಅದು ಕ್ರೆಡಿಟ್ ಮಾಡ್ತಾರೆ. ಫಂಡ್ ಇಲ್ಲ, ಅದಿಲ್ಲ, ಏನಿಲ್ಲ, ಫಂಡ್ ಹಲವಾರಿದೆ. ಬರುತ್ತೆ, 100% ಬರುತ್ತೆ. ಕೆಲವರು ಯೂಟ್ಯೂಬರ್ಸ್ ಕೂಡ ಮಾಡ್ತಾರೆ, ಎಲೆಕ್ಷನ್ ಆದ ನಂತರ ಬರ್ತೈತಂತ. ಅವ್ರದ್ದು ನಮ್ಗೆ ನೀವು ಕೂತಿರ್ತಾರೆ, ಬಟ್ ನಮ್ಮಂಥವ್ರಿಗೆ ಯಾರೂ ಸಪೋರ್ಟ್ ಕೂಡ ಮಾಡೋದಿಲ್ಲ. ಓಕೆ, ವೀಡಿಯೋನಲ್ಲಿ ಇಷ್ಟು ಹೇಳೋದು. ಲಾಸ್ಟ್ನಲ್ಲಿ ಬಂದಿದ್ದೀವಿ. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ನ ನಮ್ಮ ಚಾನಲ್ ಮಾಡಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತು ಇಲ್ಲಿ ವಾಟ್ಸಪ್ ಗ್ರೂಪ್ ಚಾನಲ್ ಕೂಡ ಇದೆ, ಗ್ರೂಪ್ಗೆ ಆ್ಯಡ್ ಆಗಿ. ಇಲ್ಲಿ ಲಿಂಕ್ಸ್ ಅಂತ ಇದೆ. ಯಾರಾದರೂ ಗರ್ಲ್ಸ್ ಮತ್ತು ಲೇಡೀಸ್ ಅಕ್ಕ ತಂಗಿಯರಿದ್ದರೆ ಇನ್ಸ್ಟಾದಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು, ಇನ್ಸ್ಟಾ ಐ ಡಿಯಲ್ಲಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.